ಒಂಟೆ ಹಾಲನ್ನ ಕುಡಿದ್ರೆ ಸೆಕ್ಸ್ ಲೈಫ್ ಅಲ್ಲಿ ಮನುಷ್ಯ ಕುದುರೆ ಆಗ್ಬಿಡ್ತಾರಂತೆ. ನಮ್ಮ ಸೌದಿ ಫ್ರೆಂಡ್ ಬಂದಿದ್ದಾರೆ. ನಿಮ್ಮ ಹತ್ರ ಎಷ್ಟು ಒಂಟೆ ಇದೆಯೋ ಅಷ್ಟು ಬೇಗ ಮದುವೆ ಆಗುತ್ತೆ. ಇವಾಗ ಇವ್ರ ಹಳ್ಳಿಗೆ ಹೋಗ್ತೀವಿ, ಫುಲ್ ಮಜಾ ಮಾಡ್ತೀವಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಜನನ ಹೊಂದಿರುವಂತಹ ಒಂಟೆ ಮರಿ. ಇಲ್ಲಿ ವ್ಲಾಗ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಎಲ್ಲ ಸೌದಿಗಳು ಗುರಾಯಿಸ್ತಾ ಇದಾರೆ. ಯಾರು ಇವ್ ನನ್ನ ಮಗ? ಸೌದಿ ಅರೇಬಿಯಾ ದೇಶದಲ್ಲಿ ಡೀಪ್ ಟ್ರಾವೆಲ್ ಮಾಡೋದು ತುಂಬಾನೇ ಕಷ್ಟ. ಮನೆ ಆಚೆ ಲ್ಯಾಂಡ್ ಕ್ರೂಸರ್ ಬೇರೆ ನಿಲ್ಸಿದ್ದಾರೆ ಪಾರ್ಕಿಂಗ್ ಅಲ್ಲಿ. ನಾವಿದೀವಿ ಮಜ್ಲೀಸ್ ಅಲ್ಲಿ. ಮಜ್ಲೀಸ್ ಅಂದ್ರೆ ನಾವ್ ಎಂಟರ್ ಆಗಿದೀವಿ ಸ್ಯಾಂಡ್ ಸ್ಟಾರ್ಮ್ ಏರಿಯಾ. ಬಂತು ಅಲ್ಲಿ ನೋಡ್ರಿ ಬಂತು. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಾವಿದೀವಿ ಜೆದ್ದಾ, ಸೌದಿ ಅರೇಬಿಯಾದ ಔಟ್ಸ್ಕರ್ಟ್ಸ್ ನಲ್ಲಿ. ನಾವು ಹೋಗ್ತಾ ಇದೀವಿ ಅಲ್ಲಿ ಗೊತ್ತಾಗೋದಿಲ್ಲ ರೀ, ಅಲ್ಲಿ ಮಾತ್ರ ಗೊತ್ತು. ALLITH ಅಲ್ಲಿತ್ ಅನ್ನೋ ಒಂದು ನಗರಕ್ಕೆ, ಒಂದು ಹಳ್ಳಿಗೆ ಅಂತಾನೆ ಹೇಳ್ಬೋದು. ನಿನ್ನೆ ಸಂಜೆ ನಮಗೆ ಹುಡುಗರು ಸಿಕ್ಕಿದ್ರಲ್ಲ ಸೌದಿ ಅರೇಬಿಯಾ ಬಾಯ್ಸು, ಅವರು ನಮ್ಮನ್ನ ಅವರ ಹಳ್ಳಿಗೆ ಇನ್ವೈಟ್ ಮಾಡಿದ್ದಾರೆ, ಅವರ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಅದಕ್ಕೆ ನಾವು 4 ಜನ ಕನ್ನಡಿಗರು ಸೇರಿ ಒಂದು ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಈಗಷ್ಟೇ ಔಟ್ಸ್ಕರ್ಟ್ಸಿಗೆ ಬಂದು ತಿಂಡಿ ತಿಂದು ಇದರ ನಂತರ 220 ಕಿಲೋಮೀಟರ್ ಡ್ರೈವ್ ಮಾಡಲಿದ್ದೀವಿ. ಸರಿ ಸುಮಾರು 2-2.5 ಗಂಟೆ ಆಗುತ್ತೆ. ಇವತ್ತಿನ ದಿನ ಸಖತ್ ಸ್ಪೆಷಲ್ ಆಗಿರುತ್ತೆ. ವಾಚ್ ಔಟ್. ಪ್ರತಿಯೊಂದು ವಿಡಿಯೋನೂ ಇವತ್ತು ನಿಮ್ಗೊಂಥರ ಸರ್ಪ್ರೈಸ್ ಆಗುತ್ತೆ, ಯಾಕಂದರೆ ಲೋಕಲ್ ಸೌದಿ ಕಲ್ಚರ್ನ ತೋರಿಸೋದಕ್ಕೆ ಹೊರಟಿದ್ದೀವಿ. ಬನ್ನಿ ಶುರು ಮಾಡೋಣ. ಬೆಳಗಿನ ತಿಂಡಿ ಪಾಯ ಅಂದರೆ ಲೆಗ್ ಸೂಪು, ಪರಾಟ. ನಾವು ಕೂತಿರೋದು ಪಾಕಿಸ್ತಾನಿ ರೆಸ್ಟೋರೆಂಟಲ್ಲಿ. ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ಇವರೆಲ್ಲ ಮಾತಾಡೋದು ನೋಡಿ ಅಕ್ಕಪಕ್ಕ. ಪೆಟ್ರೋಲ್ ಬಂಕಲ್ಲಿ ಸ್ಟಾಪು, ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ದೀವಿ. ನೋಡ್ರಿ, ಸೌದಿ ಸ್ಟೈಲಲ್ಲಿ ರೆಡಿ ಆಗ್ಬಿಟ್ಟೆ. ಇವಾಗ ಸೌದಿದು ತೋಪ್ ಮೇಲೆ ಇದಕ್ಕೇನಂತಾರೆ, ಅಗಲ್ಲು, ಗತ್ರ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೀನಿ ಹೇಳಿ? ನೋಡಿ, ಇಲ್ಲಿ ನಮ್ಮ ಸೌದಿ ಫ್ರೆಂಡ್ ಬಂದಿದ್ದಾರೆ. ಅವ್ರು ಇವಾಗ ನಮ್ಮ ಸೌದಿ ಸ್ಟೈಲ್ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಫುಲ್. ಈಗ ಟೋಟಲ್ ಯಾರು ಗುರ್ತು ಹಿಡಿಬಾರ್ದು ಆ ತರ ಸೌದಿ ಆಗ್ತಾ ಇದೀನಿ ನಾನು. ನಮ್ಮ ಸೌದಿ ಫ್ರೆಂಡ್ ನನ್ನ ರೆಡಿ ಮಾಡ್ತಾ ಇದ್ದಾರೆ, ಅಹಮದ್ ಭಾಯ್. ಇಲ್ಲಿ ನೋಡಿದವರೆಲ್ಲ ಮಾಷಾಲ್ಲ ಅಂತ ಅಂದ್ರೆ ಸೂಪರ್ ಅಂತ, ಸಖತ್ತಾಗಿ ಕಾಣಿಸ್ತಾ ಇದೀರಾ ಅಂತ. ಯಾರು ಗುರು ಇವನು? ಸೌದಿ ಯಾರೋ ಶೇಕು, ಒಂದು 10-20 ಆಯಿಲ್ ಬಾವಿ ಇರಬೇಕು, ತೈಲದ ಬಾವಿ ಓನರ್ ಅಂತ ಅನ್ಕೋತಾ ಇದಾರೆಲ್ಲ. ಒಂಟೆಲ್ ಬರ್ಬೇಕು ಇವಾಗ ನಾನು. ಬಾಯ್, ವೇರ್ ಇಸ್ ಮೈ ಜಮಲ್ ಕೊಡಿಸ್ತಾನಂತೆ. ನನ್ನ ಫ್ರೆಂಡ್ ಮನೇಲಿ ಜಮಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಜಮಲಲ್ಲಿ ಕೂತ್ಕೋತೀನಿ. ಇವನೇ ನಮ್ಮ ಸೌದಿ ಫ್ರೆಂಡ್ ಅಹಮದ್, ಇವನನ್ನೇ ಹುಡ್ಕೊಂಡು ಬಂದಿರೋದು. ಇವಾಗ ಇವ್ರ ಹಳ್ಳಿಗೆ ಹೋಗ್ತೀವಿ, ಫುಲ್ ಮಜಾ ಮಾಡ್ತೀವಿ. ಸಖತ್ತಾಗಿರುತ್ತೆ ಇವತ್ತಿನ ಎಪಿಸೋಡ್, ಮಿಸ್ ಮಾಡಬೇಡಿ. ಬನ್ನಿ ಹೋಗೋಣ. ಸೌದಿ ಅರೇಬಿಯಾ ದೇಶದಲ್ಲಿ ಡೀಪ್ ಟ್ರಾವೆಲ್ ಮಾಡೋದು ತುಂಬಾನೇ ಕಷ್ಟ, ಯಾಕೆಂದ್ರೆ ಇಲ್ಲಿ ಜನಗಳು ಅಷ್ಟು ಸುಲಭವಾಗಿ ತಮ್ಮ ಲೈಫಿಗೆ ಬೇರೆ ಯಾರು ಹೊಸಬ್ರು ಬಿಟ್ಕೊಳ್ಳಲ್ಲ. ಅಂಥದ್ರಲ್ಲಿ ನಮಗೆ ಈ ಒಂದು ಪೆನಿಟ್ರೇಷನ್ ಸಿಕ್ಕಿದ್ದು ಬಹಳ ಅಪರೂಪ, ಬಹಳ ರೇರು. ಇಷ್ಟು ಒಳ್ಳೆ ಹುಡುಗರು ಸಿಕ್ಕಿ ಅವರ ಹಳ್ಳಿಗೆ ಹೋಗುವಂತಹ ಒಂದು ಸಮಯ ಬಂದಿರೋದು ನನಗಂತೂ ರೋಮಾಂಚನ ಆಗ್ತಾ ಇದೆ. ಅದು ಏನೇ ಇರಲಿ ಅಲ್ಲಿ ಅಲ್ಟಿಮೇಟ್ಲಿ, ಬಟ್ ಫೈನಲಿ ಏನು ನಾವು ನೋಡಬೇಕು ಅಂತಿದ್ವಿ ಆ ಸೌದಿಯ ಕಲ್ಚರು ಅಥವಾ ಒಂದು ಲೋಕಲ್ ಲೈಫು ಅಥವಾ ಲೋಕಲ್ ಹುಡುಗರು ಹೇಗಿರ್ತಾರೆ ಅನ್ನೋದು ಅದು ಸಾಧ್ಯವಾಗ್ತಾ ಇದೆಯಲ್ಲ, ಅದಕ್ಕೆ ಖುಷಿ ಇದೆ ನನಗೆ. ಯಹಾನ್ ಯೋ ಬಾಯ್, ಹೊಟ್ಟೆ ಹಸಿತಾ ಇದೆ. ಯಹಾನ್ ಯೋ ಬಾಯ್ ಬ್ರೋ, ಫುಡ್ ಲೆಟ್ಸ್ ಗೋ. ಎಲ್ಲ ಊಟಕ್ಕೆ ಹೋಗ್ತಾ ಇದೀವಿ ಗುರು, ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಬೆಸ್ಟ್ ಫುಡ್ ಇನ್ ದ ವಿಲೇಜ್ ಆಫ್ ಸೌದಿ ಅರೇಬಿಯಾ. ನಮ್ಮ ಬ್ರದರ್ ಮನೆಗೆ ಬಂದಿದ್ದೀವಿ ಹಳ್ಳಿಯಲ್ಲಿ. ಸಖತ್ತಾಗಿದೆ ಮನೆ,
ಮನೆ ಆಚೆ ಲ್ಯಾಂಡ್ ಕ್ರೂಸರ್ ಬೇರೆ ನಿಲ್ಸಿದ್ದಾರೆ ಪಾರ್ಕಿಂಗಲ್ಲಿ. ದಿಸ್ ಇಸ್ ಯುವರ್ ಹೌಸ್? ಹೌ ಮೆನಿ ಹೌಸ್ ಯು ಹ್ಯಾವ್? 2 houses. 2 ಮನೆ ಇದೆಯಾ? Yeah. ಸೊ ವೇರ್ ಯು ಸ್ಟೇ? I stay here with my mom while my father and all ಅಪ್ಪ ಅಮ್ಮ ಅಣ್ಣನ ಜೊತೆ ಇಲ್ಲಿ. ಓಕೆ. ಸೆಕೆಂಡ್ ಹೌಸ್? Second house another place. ಯು ಸ್ಟೇ ಅಲೋನ್? My brother he married. ಓ, ಅಣ್ಣನ ಮದುವೆ ಆಗಿದೆ ಅಂತ ಅಲ್ಲಿ ಹೋಗ್ತಾರೆ. ಓಕೆ. ಯು ಆಲ್ಸೋ ಗೋ ದೇರ್? Inshallah. I need go there with my wife. Yeah, with your wife. Very good, very good. Okay. ಮದುವೆ ಆದ್ಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಚೆ ಕಡೆ ಎಷ್ಟು ವಿಶಾಲವಾದ ಜಾಗ ಇದೆ. ಇಲ್ಲೂ ಕೂಡ ಮರಳೆ ಜೋಕಾಲಿ ಎಲ್ಲ ಮಾಡ್ಕೊಂಡಿದ್ದಾರೆ, ಪರ್ಸ್ನಲ್ ಜೋಕಾಲಿ. ನಾವೆಲ್ಲ ಪಾರ್ಕ್ಗೆ ಹೋಗ್ತಾ ಇದ್ವಿ, ಇವ್ರ ಮನೆ ಒಳಗೆ ಜೋಕಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ನಾನು ನಮ್ಮ ಮನೆಗೆ ಸ್ವಾಗತ ಕೋರುತ್ತೇನೆ. ಅಹಲನ್ ಸಹಲನ್, ಸ್ವಾಗತ ಆಪ್ ಸಬ್ ಲೋಗೋ ಕಾ ಸ್ವಾಗತ ಎಲ್ಲರಿಗೂ ಸೌದಿ ಅರೇಬಿಯಾದ ತೈಲದ ದಣಿಯ ಮನೆಗೆ. ನಾವಿದ್ದೀವಿ ಮಜ್ಲೀಸಲ್ಲಿ. ಮಜ್ಲೀಸ್ ಅಂದರೆ ಹುಡುಗರಿಗೋಸ್ಕರ ಮಾಡಿರುವಂತಹ ಒಂದು ಚೌಕಟ್ಟು. ಇದೊಂಥರ ರಾಯಲ್ ದರ್ಬಾರ್ ಥರ ಇದೆ. ಒಂದು ಸೌದಿ ಹಳ್ಳಿಯಲ್ಲಿದ್ದೀವಿ, ಒಂದು ಇನ್ವಿಟೇಷನ್ ಬಂದಿತ್ತು. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಈ ಜಾಗವನ್ನು ನೋಡಿ. ಹಳ್ಳಿಯ ಮನೆಯಲ್ಲಿ ಇಂತಹ ಫೆಸಿಲಿಟಿ ಮಜ್ಲೀಸು. ಇಲ್ಲಿ ಫ್ಯಾಮಿಲಿಗಳು ಒಳಗಿರ್ತಾರೆ ಸಪ್ರೇಟಾಗಿ, ಹೆಣ್ಮಕ್ಳು ಅವ್ರದ್ದೇ ದುನಿಯಾ ಬೇರೆ, ಗಂಡಸ್ರ ದುನಿಯಾನೇ ಬೇರೆ. ಈ ಥರ ಜಾಗದಲ್ಲಿ ಕೂತ್ಕೊಂಡು ಆರಾಮಾಗಿ ಉಕ್ಕ ಸೇದೋದು, ಊಟ ಗೀಟ ಮಾಡೋದು. ಹುಡುಗರಿಗೇ ಸಪ್ರೇಟ್, ಈ ಥರ ಬಂದಿರ್ತಾರಲ್ಲ ಗೆಸ್ಟ್ಗಳು, ಅವ್ರಿಗೆ ಸಪ್ರೇಟ್ ಬಾತ್ರೂಮು, ಟಾಯ್ಲೆಟು ಎಲ್ಲ ಸಪ್ರೇಟ್ ಇರುತ್ತೆ. ಫ್ಯಾಮಿಲಿ ರೂಮೇ ಬೇರೆ ಇರುತ್ತೆ. ನೋಡಿ, ಒಂದು ಹಳ್ಳಿಯಲ್ಲಿ ಎಷ್ಟು ಸಖತ್ತಾಗಿರೋ ರಾಯಲ್ ದರ್ಬಾರ್ ರೀತಿಯಲ್ಲಿರುವಂಥ ಮಜ್ಲೀಸು. ತುಂಬ ಖುಷಿಯಾಯಿತು ಈ ಒಂದು ಇನ್ವಿಟೇಷನ್ನು. ಇನ್ನೂ ಊಟ ಗೀಟ ಎಲ್ಲ ಇದೆ, ಇವಾಗ ಎಲ್ಲ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ಸ್ನೇಹಿತರ ಅಹಮದ್ದು ಊಟದ ಆತಿಥ್ಯವನ್ನು ಕೊಡ್ತಾ ಇದ್ದಾರೆ. ಫಸ್ಟು ಸೊಪ್ಪು ತಂದಿಟ್ಟರು, ಅದಾದಮೇಲೆ ಪೆಪ್ಸಿ, ಅದಾದಮೇಲೆ ಸಾಕಷ್ಟು ರೀತಿಯ ಹಣ್ಣುಗಳು. ನೀವು ನೋಡ್ತಾ ಇದ್ದೀರಾ, ಭಾಳ ಯುನೀಕಾದ ಸೌದಿ ಅರೇಬಿಯಾ ಆತಿಥ್ಯ. ಒಂದು ಬಾಳೆಹಣ್ಣು, ಒಂದು ಆರೆಂಜ್ ಇಟ್ಟರು, ಅದ್ರ ಪಕ್ಕ ಒಂದು ಪೆಪ್ಸಿ. ಬನ್ನಿ. ಇದು ಇವರ ಸ್ಟೈಲು, ಯಾವ ರೀತಿ ಇಡ್ತಾರೆ ನೋಡಿ. ಫಸ್ಟ್ ಒಂದು ಕವರ್ ಹಾಕಿದ್ರು, ಮ್ಯಾಟ್ ಹಾಳಾಗಬಾರ್ದು ಅಂತ. ಎಲ್ಲರಿಗೂ ಅಂದರೆ ಇದೊಂಥರ ಓಪನಿಂಗ್ ಸ್ನ್ಯಾಕ್ ಥರ. ಸೊಪ್ಪು ಮಾತ್ರ ಕೊಡ್ತಾರೆ ಅಗಿಯೋದಕ್ಕೆ ಜೊತೆಗೆ. ನೋಡಿ ಅಲ್ಲಿ ಸೊಪ್ಪನ್ನ ಹೆಂಗೆ ಹಾಕ್ತಾರೆ ಅದ್ರ ಜೊತೆಗೆ. ಜರ್ಜೀರ್ ಅಂತ ಹೇಳ್ತಾರೆ ಇದನ್ನು. ಈ ಥರ ನೋಡೋದಕ್ಕೆ ಸಿಗೋದು ಬಹಳ ಅಪರೂಪ. ಇದು ಪಕ್ಕಾ ಸೌದಿ ಲೋಕಲ್ ಕಲ್ಚರ್, ವಿಲೇಜ್ ಕಲ್ಚರು. ಅಂದರೆ ಇಲ್ಲಿ ಹಳ್ಳಿಯ ಜನಗಳು ಬಹಳ ಪ್ರೌಢಿಮೆಯಿಂದ ಹೇಳ್ಕೊತಾರಂತೆ, ನಾವಿರೋದು ದೇರಾದಲ್ಲಿ ಅಂತ. ಈಗ ನಮ್ಮಲ್ಲೆಲ್ಲ ಹಳ್ಳಿಲಿದ್ದೀವಿ ಅಂದರೆ ಹುಡುಗಿನೇ ಸಿಗಲ್ಲ, ಆ ಥರ ಸಿಚುವೇಶನ್ನು. ಆದರೆ ಇಲ್ಲಿ ಹಂಗಿಲ್ವಂತೆ. ಇಲ್ಲಿ ದೇರಲ್ಲಿದ್ದೀನಿ ಅಂದರೆ ಡಾನ್ ಇದ್ದಂಗೆ. ಗುಡ್. ಬಂತು, ಅಲ್ಲಿ ನೋಡ್ರಿ ಬಂತು. ಏನಿದು ಊಟ, ತಟ್ಟೆ ನೋಡುಗರು, ಇದು ಸಾಕ ಇದು. ಇದೇನಾ ಮಂದಿ? ಮದ್ಗೂತ್. ವಾವ್, ಹೆಂಗಿದೆ ನೋಡಿ ಇದು ಮದ್ಗೂತು. ಯಪ್ಪ, ಬಿಸಿ ಇದೆ, ಇಟ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿ ಇದೆ. ಎತ್ತಕ್ಕೋಗಲ್ಲ, ಅಷ್ಟು ಭಾರ ಇದೆ. ಬಿಸಿ ಸುಟ್ಟೋಯ್ತು ಕೈ. ಹೆಂಗಿದೆ ನೋಡ್ರಿ, ಅನ್ನ ಮಾಂಸ ಎಲ್ಲ ಪಕ್ಕ ಕುದ್ದು ಬೆಂದು ಮಿಂದಿದೆ. ವಾವ್, ವೆರಿ ನೈಸ್. ಇವಾಗ ಊಟದ ಮುಂಚೆ ಇವನ್ನೆಲ್ಲ ತೆಗೆದು ನೆಮ್ಮದಿಯಾಗಿ ಊಟ ಮಾಡೋಣ. ಏನಂತೀರಾ? ಸಕ್ಕತ್ತಾಗಿದೆ. ಕೈ ತೊಳ್ಕೊಂಬರ್ತೀನಿ, ಆಯಿತಾ? ನಮ್ಮ ಸ್ನೇಹಿತರ ತಾಯಿ ಮಾಡಿರೋದು ಅಡುಗೆ ಭಾಳ ರುಚಿಯಾಗಿದೆ, ಸೊಗಸಾಗಿದೆ. ಅವ್ರಿಗೂ ಅನಂತ ಧನ್ಯವಾದಗಳು. ಭೇಟಿಯಾಗಕ್ಕೆ ಸಾಧ್ಯ ಆದರೆ ಭೇಟಿ ಆಗ್ತೀರಿ, ಇಲ್ಲಾಂದರೆ ಇಲ್ಲಿಂದಲೇ ನಮಸ್ಕಾರ. ಆಮೇಲೆ ಡೆಸರ್ಟ್ಸ್ಗೆ ಹಬ್ ಅಥವಾ ಕಲ್ಲಂಗಡಿ ಹಣ್ಣು. ಊಟ ಮಾಡಿ ತೃಪ್ತಿಯೊಂದಿಗೆ ಮನೆಯಿಂದ ಹೊರಗೆ ಬರ್ತಾ ಇದ್ದೀವಿ. ಅನ್ನದಾತ ಸುಖೀಭವ, ಒಳ್ಳೆಯದಾಗಲಿ ಮನೆಗೆ. ಮನೇಲಿ ಫ್ಯಾಮಿಲಿನ ಭೇಟಿಯಾಗೋದು ತುಂಬ ಕಷ್ಟ. ಇಲ್ಲಿ ಅವ್ರ ತಂದೆಯವರು ಬಂದು ಮಾತಾಡಿಸ್ಕೊಂಡು ಹೋದ್ರು, ಖುಷಿ ಆಯಿತು. ನಮ್ಮ ಹುಡುಗ ಕನ್ನಡ ಹೆಂಗೆ ಮಾತಾಡ್ತಾನೆ ಗೊತ್ತಾ? ಹೇಳ್ಕೊಟ್ರೆ ತಕ್ಷಣ ಹೇಳ್ತಾನೆ. ನೋಡಿ, ಇವಾಗ ಹೇಳ್ಕೊಡ್ತೀನಿ ಅವ್ರಿಗೆ. ಕನ್ನಡಿಗರೇ ಹೇಗಿದ್ದೀರಾ? ನನ್ನ ಹೆಸರು ಅಹಮದ್. ನಾನು ಸೌದಿ ಅರೇಬಿಯಾ ದವನು.
ನಾನು ಕೇಳ್ತಾ ಇದ್ದೆ ನಿಮ್ಮ ಕುಟುಂಬ ಹೇಗೆ, ನೀವು ನಿಮ್ಮ ತಮ್ಮಂದ್ರನ್ನ ಪ್ರೀತಿಸ್ತೀರಾ ಹೇಗೆ ಅಂತ. ಅದಕ್ಕೆ ಹೇಳಿದ್ರು ಒಬ್ಬ ತಮ್ಮ ಅಲ್ಲ, ನನ್ನ ಅಣ್ಣಂದರು, ನನ್ನ ತಮ್ಮ, ನನ್ನ ಅಣ್ಣಂದ್ರ ಹೆಂಡತಿ, ಅವ್ರ ಮಕ್ಕಳು, ನನ್ನ ತಂದೆ ತಾಯಿ, ನಾವೆಲ್ಲ ಒಂಥರ ಜಾಯಿಂಟ್ ಫ್ಯಾಮಿಲಿ ಥರ ಬದುಕ್ತೀವಿ. ಒಂದು ಸ್ವಲ್ಪನೂ ಭೇದ ಭಾವ ಇಲ್ಲ, ಯಾರೂ ಮೇಲೆ ಕೀಳಿಲ್ಲ, ಎಲ್ಲರೂ ಒಂದಾಗಿ ಫ್ಯಾಮಿಲಿ ಅಂದರೆ ನಂಗೆ ತುಂಬ ಇಷ್ಟ, ತುಂಬ ಪ್ರೀತಿ ಅಂತ ಹೇಳಿದ್ರು. ಸೊ ಹ್ಯಾಪಿ. Like India. Yeah. In India also family. Yeah. Saudi also family first. Number one. Family ಅಂದ್ರೆ ಫಸ್ಟ್. ನಾವಿವಾಗ ಕ್ಯಾಮಲ್ ಮಾರ್ಕೆಟ್ಗೆ ಹೋಗಬೇಕು ಅಂತ ದಾರಿಲಿ ಹೋಗ್ತಾ ಇದ್ವಿ. ಇಲ್ಲಿ ಒಂದು ಆಡಿನ ಮತ್ತು ಕುರಿಯ ಮಾರ್ಕೆಟು ರಸ್ತೆಯಲ್ಲಿ ಇಟ್ಕೊಂಡಿದ್ದಾರೆ. ಹೆಂಗೆ ಅಂದರೆ ಎಲ್ಲರೂ ತಮ್ಮ ತಮ್ಮ ಗಾಡಿಗಳ ಒಳಗೆ ಆಡಿನ ಮರಿಗಳನ್ನು ಇಟ್ಕೊಂಡಿರ್ತಾರೆ. ಈ ರೀತಿ ನೋಡಿ ಹೆಂಗಿದೆ ಅಂತ. ಮುದ್ದಾದ ಆಡುಗಳಿಲ್ಲಿವೆ, ಇದನ್ನು ಮಾರ್ತಾರೆ ಈ ರೀತಿ. ನೋಡಿ ಎಷ್ಟು ಸಖತ್ತಾಗಿದೆ ಇಲ್ಲಿ, ಎಲ್ಲ ಕಡೆ ಸಲಾಮ್. ನೋಡಿ ಇಲ್ಲಿ ಇದು ಮಸೀದಿ, ಇಲ್ಲಿದು ಲೋಕಲ್ ಮಸೀದಿ. ಎಲ್ಲೆಲ್ಲೂ ಈ ರೀತಿ ಆಡಿನ ಮರಿಗಳನ್ನ ಇಟ್ಕೊಂಡಿದ್ದಾರೆ, ಇದನ್ನು ಮಾರ್ತಾರೆ ಇಲ್ಲಿ. ಇಲ್ಲಿ ನೋಡಿ ಕುರಿ ಇದೆ ಇಲ್ಲಿ. ಅಯ್ಯೋ ಹೆದರ್ಕೊಂಡಿದೆ ಪಾಪ, ಎಲ್ಲ ಬಿರಿಯಾನಿ ಆಗಿಬಿಡ್ತಲ್ಲ. ನೋಡಿ ಎಷ್ಟು ದೊಡ್ಡ ವಿಶಾಲವಾದ ಜಾಗ, ಎಲ್ಲ ಗಾಡಿಗಳಲ್ಲೂ ಕೂಡ ಕುರಿಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಲೋಕಲ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಯುವಕರು. ಇಲ್ಲೂ ಒಂದು ಕುರಿ ನೋಡ್ಬೋದು. ಇಲ್ಲಿ 4 ಕುರಿಗಳನ್ನ ಮಾರ್ತಾಯಿದ್ದಾರೆ. ಇಲ್ಲೆಲ್ಲದಕ್ಕಿಂತ ಹೈಯೆಸ್ಟ್ ಕುರಿಗಳು ಮಾರ್ತಾಯಿದ್ದಾರೆ. ಇದನ್ನು ತೋರಿಸ್ತೀನಿ. ಹಳ್ಳಿಗಳಿಂದ ಬರ್ತಾರೆ ಇವರೆಲ್ಲ, ಈ ಥರ ಗಾಡಿ ಹಾಕ್ಕೊಂಡು ಇಲ್ಲಿ ಮಾರ್ತಾರೆ. ಎಷ್ಟು ಮುದ್ದಾಗಿವೆ ನೋಡಿ. ಪಾಪ ಸ್ವಲ್ಪ ಹಿಂಸೆ ಆಗ್ತಾಯಿದೆ, ಅದಕ್ಕೆ ಕಟ್ಟಾಕ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಯ ಸಿಸ್ಟಮ್ ಹಿಂಗಿದೆ. ಇಲ್ಲೂ ಇದೆ, ಇಲ್ಲಿ ವ್ಯಾಪಾರ ಆಗ್ತಾಯಿದೆ. ಸಖತ್ ಮುದ್ದಾಗಿವೆ ಮರಿಗಳು. ವ್ಯಾಪಾರ ನಡೀತಾ ಇದೆ ಇಲ್ಲಿ. ಎಷ್ಟೋ ಗೊತ್ತಿಲ್ಲ, ಒಂದು ಕ್ರೇಟು ಸಂಪೂರ್ಣವಾಗಿ ಇಲ್ಲಿಂದ ಅಲ್ಲಿವರೆಗೂ, ನೀವು ಎಲ್ಲಿವರೆಗೂ ನೋಡ್ತಿರೋ ಎಲ್ಲ ಗಾಡಿಗಳಲ್ಲೂ ಕೂಡ ಕುರಿಗಳನ್ನು, ಆಡುಗಳನ್ನು ಮಾರಲಾಗ್ತಾಯಿದೆ. ಭಾಳ ವಿಶೇಷವಾದ ಜಾಗ. ಇಲ್ಲಿ ವ್ಲಾಗ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲ ಸೌದಿಗಳು ಗುರಾಯಿಸ್ತಾ ಇದ್ದಾರೆ, ಯಾರು ಇವ್ನು ನನ್ನ ಮಗ ಸ್ವಲ್ಪ ಅವ್ರು ಡ್ರೆಸ್ ಹಾಕ್ಕೊಂಡಿರೋದಕ್ಕೆ ಓಕೆ, ಅವ್ರು ಡ್ರೆಸ್ ಹಾಕ್ಕೊಂಡಿಲ್ಲ ಅಂದರೆ ಇನ್ನೂ ಜಾಸ್ತಿ ತೊಂದರೆ ಆಗಿರೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಫಾಸ್ಟಾಗಿ ತೋರಿಸ್ಬಿಟ್ಟೆ ನಿಮಗೆ. ಇವಾಗ ಕ್ಯಾಮಲ್ ಮಾರ್ಕೆಟ್ಗೆ ಹೋಗೋಣ ಬನ್ನಿ. ಪೆಟ್ರೋಲ್ನ ತೊಗೊಂಡು ಟ್ರಕ್ಗಳು ಯೆಮೆನ್ ಕಡೆ ಹೋಗ್ತಾ ಇದೆ. ಫಾರ್ ಯೆಮೆನ್ ಆರ್ ಫಾರ್ ಸೌದಿ ಅರೇಬಿಯಾ ವಿಲೇಜ್? This is road for Jazan. Go to. ಹಾಂ. ಯೆಮೆನ್ದು ಬಾರ್ಡರ್ ಕ್ಲೋಸ್ ಆಗಿದೆಯಂತೆ, ತುಂಬ ದಿವಸ ಆಯಿತು, ಯುದ್ಧದಿಂದ ಓಪನ್ ಇಲ್ಲ. 400 kilometers. ಇಲ್ಲಿಂದ 400 ಕಿಲೋಮೀಟರು ಯೆಮೆನ್ ಸಿಗುತ್ತೆ ಬಾರ್ಡರು, ಆದರೆ ಬಾರ್ಡರ್ ಕ್ಲೋಸ್ ಆಗಿದೆ. ಬಾರ್ಡರ್ ಹಿಂದೆ ಇರುವಂತಹ ಊರು ಜೆಜಾನ್ ಅಂದ್ಬಿಟ್ಟು, ಅಲ್ಲೂ ಕೂಡ ಯೆಮೆನಿ ಕಲ್ಚರ್ ಇದೆ. ಇನ್ ಆ್ಯಕ್ಚುಯಾಲಿಟಿ ಜೆಜಾನ್ ಕೂಡ ಯೆಮೆನ್ ಭಾಗವಾಗಿತ್ತು. ಅದಾದಮೇಲೆ ಏನೋ ಲಿಟಿಗೇಷನ್ ಮಾಡಿಕೊಂಡು ಸೌದಿ ಅರೇಬಿಯಾ ಹಾಕೊಂಬಿಟ್ರು ಪ್ರಾಪರ್ಟಿನ ತಮ್ಮೊಳಗೆ. ಈಗ ಇಲ್ಲಿಂದ ಫ್ಯೂಯಲ್ ಟ್ಯಾಂಕರ್ಸ್ ಮೂಲಕ ಫ್ಯೂಯಲನ್ನು ಅಲ್ಲಿಗೆ ಸಪ್ಲೈ ಕೊಡಲಾಗ್ತಾಯಿದೆ. ರೋಡ್ ನೋಡಿ ಎಷ್ಟು ಎಕ್ಸೆಪ್ಷನಲ್ ಆಗಿದೆ ಅಂತ, ತುಂಬಾ ಚೆನ್ನಾಗಿದೆ ರಸ್ತೆಗಳಿಲ್ಲಿ. ಹಳ್ಳಿಗಳಾದರೂ ಸಿಟಿಗಳಾದರೂ ಒಂದೇ ಕ್ವಾಲಿಟಿ ರೋಡ್ಸ್ ಇದೆ ಎಲ್ಲ ಕಡೆನೂ. ಈಗ ನಾವು ಎಂಟ್ರಾಗಿದ್ದೀವಿ ಸ್ಯಾಂಡ್ ಸ್ಟಾಮ್ ಏರಿಯಾ. ಇದು ಸಂಪೂರ್ಣವಾಗಿ ಡೆಸರ್ಟ್, ಮರಳುಗಾಡಿನ ಏರಿಯಾ ಪ್ರದೇಶ. ತುಂಬ ಸ್ಯಾಂಡ್ ಸ್ಟಾಮ್ ಬರುತ್ತೆ. ಎಂಥ ಸ್ಯಾಂಡ್ ಸ್ಟಾಮ್ ಬರುತ್ತೆ ಅಂದರೆ ಫುಲ್ ರೋಡೇ ಮುಚ್ಚೋಗ್ಬಿಡುತ್ತೆ. ರೋಡ್ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಇದು ರೋಡು ಹೈವೇ, ಕೆಲವು ಸಲ ರೋಡ್ ಯಾವುದು ಮರಳುಗಾಡಿ ಯಾವುದು ಗೊತ್ತಾಗಲ್ಲ, ಅಂಥ ಸ್ಯಾಂಡ್ ಸ್ಟಾಮ್ ಬರುತ್ತೆ. ಸಂಪೂರ್ಣ ಮುಚ್ಚೋಗ್ಬಿಡುತ್ತೆ. ಅದು ಬಹಳ ಡೇಂಜರಸ್ಸು ಪ್ರಾಣಕ್ಕೆ ಕೂಡ. ಮನುಷ್ಯರು ಬಹಳ ಹುಷಾರಾಗಿರಬೇಕು. ಇವಾಗ ಎಲ್ಲ ಸಿಚುವೇಶನ್ ಓಕೆ, ಸ್ಯಾಂಡ್ ಸ್ಟಾಮ್ ಇಲ್ಲ. ಇಲ್ಲಿ ಕಲ್ಲಂಗಡಿ ಹಣ್ಣುಗಳನ್ನು ಮಾರಲಾಗ್ತಾ ಇದೆ. ಇದರ ಹೆಸರು ಹಮ್ ಹಬ್. ಇವ್ರ ಭಾಷೆಯಲ್ಲಿ ಇದನ್ನು ಹಬ್ ಅಂತ ಕರೀತಾರೆ. ಅಂಗಡಿ ನೋಡ್ಕೊಳ್ಳೋರು ಯಾರೂ ಇಲ್ಲ, ಎಲ್ಲರೂ ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಪ್ರೇ ಮಾಡೋದಕ್ಕೆ. How to know the best one? How? In the sound. ಸೌಂಡ್. ಓಕೆ. ಯಾವ್ದು ಚೆನ್ನಾಗಿದೆ ಅಂದರೆ ಸೌಂಡ್ ಯಾವ್ದು ಚೆನ್ನಾಗಿದೆಯೋ ಅದು ಅಂತೆ. ಮುಟ್ಟು ನೋಡಿ ಟ್ರೈ ಮಾಡ್ತಾನೆ. ಇದನ್ನು ಹಬ್ ಅಂತ ಹೇಳ್ತಾರೆ ಇವ್ರ ಭಾಷೆಯಲ್ಲಿ. ಅಯ್ಯಯ್ಯೋ. ಸೊ ಇದು ಇಲ್ಲಿಯ ಹಬ್ ಅಥವಾ ವಾಟರ್ ಮೆಲನ್ನು. ಡೆಸರ್ಟಲ್ಲಿ ಮತ್ತು ಈ ಉರಿ ಬಿಸಿಲಲ್ಲಿ ಇದೇ ನಮ್ಮನ್ನು ಕಾಪಾಡೋದು. ಈಗೋ Now it's coming. Something. ಈ ಕಮಿಂಗ್. Yeah. Easy. ವ್ಯಾಪಾರ ಮಾಡೋರು ಬಂದರು, ಕೇಳ್ತಾ ಇದ್ದೀವಿ ಎಷ್ಟು ಅಂತ ರೇಟು, ಒಂದು ತೊಗೊಂಡೋಗೋಣ ಅಂತ. ಯಾವ ರೀತಿಯ ಹಟ್ ನೋಡಿ. ವಾವ್. It's full sugar. ಯಾ ಫುಲ್ ಶುಗರ್. Yeah. ವೆರಿ ಗುಡ್. لازم صورة انت.
ನೋಡಿ ನೋಡಿ ಇಲ್ಲಿ ವ್ಯಾಪಾರ ಮಾಡ್ತಾ ಇರಲ್ಲ ಅವ್ರಿಗೂ ನನ್ನ ಜೊತೆ ಫೋಟೋ ಬೇಕಂತೆ. كويس ما شاء الله تبارك الله. سوي دعاء انت الحين. ಫುಲ್ ಪೋಸ್ ಮಾಡಿದ್ದೀನಿ. ನೋಡ್ಬೋದು ನೀವು ಮಿರರಲ್ಲಿ ಸೌದಿ ಅರೇಬಿಯಾ ಅಂತ ಸ್ಟಿಕ್ಕರ್ ಹಾಕೊಂಡಿದ್ದಾರೆ, ಅವರ ದೇಶದ ಬಗ್ಗೆ ಹೆಮ್ಮೆಯ ವಿಚಾರ ಅಂತ. ಜೆದ್ದಾ ಅಂತ ಹಾಕೊಂಡಿದ್ದಾರೆ. ಆಮೇಲೆ ಇಲ್ಲಿ MBS ಇಲ್ಲಿಯ ಕ್ರೌನ್ ಪ್ರಿನ್ಸ್ ಅವರ ಫೋಟೋ ಕೂಡ ಹಾಕೊಂಡಿದ್ದಾರೆ. ಅದಕ್ಕೆ ಕೇಳಿದೆ ನಿಮಗೆ ಕ್ರೌನ್ ಪ್ರಿನ್ಸ್ ಅಂದ್ರೆ ಇಷ್ಟ ಅಂತ. ಯು ಲೈಕ್ ಹಿಮ್? ಯು ಲೈಕ್ MBS? ಸೊ ಎಲ್ಲ ಯಂಗ್ಸ್ಟರ್ಸ್ಗೆ ಬಹಳ ಇಷ್ಟವಾದಂತಹ ರಾಜ. ಯಾಕೆಂದರೆ ಸಾಕಷ್ಟು ರೂಲ್ಸ್ಗಳನ್ನು ಟ್ರೆಡಿಷನ್ಸನ್ನು ಬ್ರೇಕ್ ಮಾಡಿ ಒಂದು ಬೇರೆ ರೀತಿಯ ಸೌದಿ ಅರೇಬಿಯಾನ ಯಂಗ್ಸ್ಟರ್ಸ್ ಮೂಲಕ ಕಟ್ಟಕ್ಕೆ ಹೊರಟಿದ್ದಾರೆ. ಯಾಕೆ ಅಂದರೆ ಇಲ್ಲಿ 25ಕ್ಕಿಂತ ಕಮ್ಮಿ ವಯಸ್ಕರು ಅರ್ಧ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದ್ದಾರೆ. ಇವಾಗ 2.5 ಕೋಟಿ ಪಾಪ್ಯುಲೇಷನ್ ಅಂದ್ಕೊಳ್ಳಿ ಇಲ್ಲಿಯ ಲೋಕಲ್ಸ್ದು. ಅದರಲ್ಲಿ ಆಲ್ಮೋಸ್ಟ್ 1.25 ಕೋಟಿ 25 ವರ್ಷಕ್ಕಿಂತ ಚಿಕ್ಕೋರು. ಈಗ ಈ ಹುಡುಗಂಗೂ ಅಷ್ಟೇ ಕೇವಲ 23 ವರ್ಷ. ಈ ಥರ ಯಂಗ್ ಕ್ರೌಡ್ ಇದ್ದಾಗ ಅವ್ರಿಗೆ ಬರೀ ನೀವು ಹಿಂಗೆ ಇರಬೇಕು, ಹಾಗೆ ಇರಬೇಕು, ಅದೇ ರೂಲ್ಸಲ್ಲಿ ಬದುಕಬೇಕು, ಹಿಂಗೆ ಬದುಕಬೇಕು ಅಂದಾಗ ಇರಿಟೇಷನ್ನು. ಆಮೇಲೆ ಯಾಕಂದರೆ ಎಲ್ಲ ಎಜುಕೇಟೆಡ್ ಆಗಿರ್ತಾರೆ. ಅದಕ್ಕೆ ಇವಾಗ ಹೊಸ ರಾಜ ಅವರು ಕೂಡ 40 ವರ್ಷದವರಾಗಿರೋದ್ರಿಂದ ಜಾಸ್ತಿ ಕನೆಕ್ಟ್ ಆಗಿದ್ದಾರೆ. ಕ್ರೌನ್ ಪ್ರಿನ್ಸು ನೆಕ್ಸ್ಟ್ ಅವರೇ ರಾಜ ಆಗೋದು ಅಲ್ಟಿಮೇಟ್ಲಿ. ನಮಗೆ ಹೈವೇಯಿಂದ ಡಿವಿಯೇಷನ್ ತಗೋಬೇಕು. ಇದು ಕೂಡ ಸಂಪೂರ್ಣವಾದ ಮರಳುಗಾಡು. ಮರಳಿನ ಮೇಲೆ ರೋಡ್ ಕಟ್ಟಿರೋದು ಬಹಳ ಕಷ್ಟ. ಹೈವೇಯಿಂದ ಮರಳುಗಾಡಿನ ಒಳಗೆ ಒಂಟೆ ಫಾರ್ಮ್ ಕಡೆಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ನಡಿಗೆ. ಅಲ್ಲೇ ನಿಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ಇದು ಲಾಸ್ಟ್ ಟೈಮ್ ಮೊರಕೋಲ್ ಸಿಗಾಕೊಂಡಿದ್ದೀವಿ, ಹಂಗೆ ಸಿಗಾಕೊಂಡ್ಬಿಡ್ತೀವಿ ಮರಳಲ್ಲಿ. ಅದು ನಮ್ಮದು 4 ಡ್ರೈವ್ ಅಲ್ಲ, 4 ವೀಲ್ ಡ್ರೈವ್ ಅಲ್ಲ, ಇದು ಮಾತ್ರ 4 ವೀಲ್ ಡ್ರೈವು. ಅದನ್ನು ನಿಲ್ಲಿಸಿ ಇದರಲ್ಲಿ ಹೋಗ್ತೀವಿ. ಇವಾಗ ನಾನು ಹಿಂದೆ ಹಿಂಗೆ ನಿಂತ್ಕೋತೀನಿ, ಯಾಕಂದರೆ ಒಳ್ಳೆ ವ್ಯೂ ಸಿಗುತ್ತೆ ಡೆಸರ್ಟ್ದು. ಒಳಗೆ ಕೂತ್ಕೊಂಡ್ರೆ ಮಜಾ ಇಲ್ಲ, ಇಲ್ಲಿರಬೇಕು ಆಚೆ ಕಡೆ. ಮರುಭೂಮಿಯ ಅಡ್ವೆಂಚರ್ ಶುರುವಾಗ್ತಾ ಇದೆ. ಇದು ನಾಯಿ ಓಡಿಸ್ಕೊಂಡ್ಬರ್ತಾ ಇದೆ. ಆ ಫಾರ್ಮಿನ ನಾಯಿ ಹೆಂಗೆ ಬಂತು ಗೊತ್ತಾ, ಒಳ್ಳೆ ಅಟ್ಯಾಕ್ ಮಾಡೋ ಥರ ಬಂತು. ಇಲ್ಲಿ ನೋಡಿ, ಮರುಭೂಮಿಯ ಮಧ್ಯದಲ್ಲಿ ಒಂದು ಗೋಟ್ ಫಾರ್ಮ್ ಇದೆ. ಇದೇ ಗೋಟ್ ಲೈಫ್ ಅಂತ ಕರೆಯೋದು. ಬಂದ್ವಿ, ನಮ್ಮ ಒಂಟೆ ಫಾರ್ಮ್ಗೆ ಬಂದ್ವಿ. ಎಷ್ಟು ಒಂಟೆ ಇದ್ದೀರಿ ಇವ್ರ ಹತ್ರ, ಸಿಕ್ಕಾಪಟ್ಟೆ ದೊಡ್ಡ ಸಾವುಕಾರ ಇವರು. ಅಯ್ಯೋ, ಒಂಟೆಗಳು ಮರುಭೂಮಿಯಲ್ಲಿ ಹಸಿರು ಹುಲ್ಲು ತಿಂತಾ ಇವೆ. ಅದನ್ನೊಬ್ರು ನೋಡ್ಕೋತಾ ಇದ್ರಲ್ಲಿ ಒಂದು ಕಡ್ಡಿ ಇಟ್ಕೊಂಡಿದ್ದಾರೆ ಅಷ್ಟೇ. ಎಷ್ಟಿದೆ, 100ಕ್ಕೂ ಹೆಚ್ಚಿದೆ ಇಲ್ಲಿ. ಎಂಥ ಲೊಕೇಶನ್ನು, ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು, ಮರುಭೂಮಿ ಮಧ್ಯದಲ್ಲಿ ಹಬ್ಬ ಒಂಟೆ ಸಾಗಾಣಿಕೆ. ಒಂಟೆನ ನೋಡ್ಕೊಳ್ಳುವಂತಹ ಮಂದಿ ಹೇಗಿದ್ದಾರೆ ನೋಡಿ. ಇವರೇ ಓನರು, ಅವರೇ ವರ್ಕರ್. ಸಲಾಂ, ಹೇಗಿದ್ದೀರಾ? ಸುಟ್ಟೋಗ್ಬಿಟ್ಟಿದ್ದಾರೆ ಬಿಸಿಲಿಗೆ. ಬಿಸಿಲಲ್ಲಿ ಇದ್ದು ನೋಡಿ ಹಿಂಗಾಗಿದ್ದಾರೆ. ಬಟ್ ಅದೊಂದು ಕಷ್ಟಪಟ್ಟಿರುವಂತಹ ಮೆರುಗಿದೆ ಅವ್ರ ಮುಖದಲ್ಲಿ. ಆಹಾ, ಒಂಟೆಗಳಿಗೂ ತಮ್ಮದೇ ಆದ ಸೌಂಡ್ಗಳಿವೆ, ಭಾಷೆ ರೀತಿ. ಒಂದೊಂದು ರೀತಿ ಸೌಂಡ್ ಮಾಡ್ತಾ ಇದೆ, ಕಮ್ಯುನಿಕೇಶನ್. ಸ್ನೇಹಿತರು ಒಂಟೆಯನ್ನ ಸಾಕೋದ್ರಲ್ಲಿ ಎಕ್ಸ್ಪರ್ಟು. ಇವರ ಹೆಸರು ಅಹಮದ್ ಅಂದ್ಬಿಟ್ಟು, ಸುದಾನ್ ದೇಶದವರು. ಅಂದರೆ ಸುದಾನ್ ಆಪೋಸಿಟ್ ಅವಲೇ ತೋರಿಸಿದ್ನಲ್ಲ, ಸಮುದ್ರದ ರೆಡ್ ಸಿ ಆಚೆ ಇರುವಂಥದ್ದು. ಅಲ್ಲಿಂದ ಇಲ್ಲಿ ಬಂದು ಇಮಿಗ್ರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬಂಟಿಗರಾಗಿ ಇಷ್ಟು ವಿಶಾಲವಾದ ಅರಬ್ಬಿ ಮರುಭೂಮಿಯಲ್ಲಿ 100 ಒಂಟೆಗಳನ್ನು ನೋಡ್ಕೊಳ್ಳೋದು ಬರೀ ಒಂದು ಕಡ್ಡಿಲಿ. ಈ ಕಡ್ಡಿ ಇಟ್ಕೊಂಡು ಐ ಐ ಐ ಅಂದರೆ ಮಾತು ಕೇಳಬೇಕೆಲ್ಲ. Only this for all the camel? Jamal. Enough? You're great man. You're great. ನಿಜವಾಗ್ಲೂ ಗ್ರೇಟ್ ಮನುಷ್ಯ. ಒಂದು ಪುಟ್ಟ ಕಡ್ಡಿ, ಇದು ಟೊಳ್ಳು ರೀ, ಗಾಳಿ ಯಾರೋ ಬಿಡುತ್ತೆ ಬಿಟ್ಟರೆ ನೋಡಿ ನೋಡಿ.
ಈ ತರ ಒಂದು ಕಡ್ಡಿಯನ್ನ ಇಟ್ಕೊಂಡು ಇಷ್ಟು ಒಂಟೆಗಳನ್ನ ಕಂಟ್ರೋಲ್ ಮಾಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬಿಡಿ ಇವರು. ನೋಡಿ ಅಣ್ಣ, ಇದು ನಿಮ್ಮ ಇವ್ರು ಏನ್ ಅನ್ಕೊಂಡ್ರೆ ಗೊತ್ತಾ, ನನ್ನ ಕಫೀಲ್ ಅನ್ಕೊಂಡ್ಬಿಟ್ರು, ಓನರ್ ಮಾಲೀಕ ಅಂತ. ಇವ್ರು ಯಾರು ಕಫೀಲ ಅಂದ್ರು. ನಾನು ಕಫೀಲ್ ಓಕೆ. ಕಫೀಲ್ ಆದ್ರೂ ಮುದ್ದಾರಣ. ಎಲ್ಲ ಲೇಬರರ್ಸ್ನ ಎಲ್ಲೇ ಜಗತ್ತಲ್ಲಿ ಕೆಲಸ ಮಾಡ್ತಾ ಇದ್ರು ಚೆನ್ನಾಗಿ ನೋಡ್ಕೊಳ್ಳೋಣ. ಎಲ್ಲ ಮಾಲೀಕರಿಗೂ ಇದೊಂದು ಪಾಠ ಆಗ್ಬೇಕು. ಎಲ್ಲ ಹೊಟ್ಟೋಗ್ಬಿಟ್ರು. ಇವನೊಬ್ರು ಚಂಪಾಕಲಿ ಮಾತ್ರ ನಮ್ಮ ಜೊತೆಗಿದ್ಲು. ಇವಾಗ ಹೋಗಿ ಜಾಯಿನ್ ಆಗ್ತಾಳೆ. ಚಂಪಾಕಲಿ, ಐ ಲವ್ ಯು. ಇನ್ನೊಬ್ರು ಒಂಟೆ ನೋಡ್ಕೊಳ್ಳುವಂತಹ ಪರ್ಸನ್ ಸುದಾನ್ ವೆರಿ ಗುಡ್. ಬರೀ ಕಾಲಲ್ಲಿದ್ದಾರೆ, ಚಪ್ಪಲಿನೂ ಹಾಕೊಂಡಿಲ್ಲ. ನೆಟ್ವರ್ಕ್ ಸಿಗ್ತಾ ಇದೆ, ಪರವಾಗಿಲ್ಲ ಮೊಬೈಲ್ದಲ್ಲಿ. ಈಗ ಇವ್ರುಗಳು ಉಳ್ಕೊಳ್ಳುವಂತಹ ಜಾಗಕ್ಕೆ ಹೋಗೋಣ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇದು ಕ್ಯಾಮಲ್ ಲೈಫ್. ನೆನ್ನೆ ಗೋಟ್ ಲೈಫ್ ನೋಡಿದ್ರಿ, ಇವತ್ತು ಕ್ಯಾಮಲ್ ಲೈಫ್. ಓಡ್ತಾ ಇರೋದು ಒಂದೇ ಸರಿ, ಇಷ್ಟೊಂದು ಒಂಟೆಗಳು ಓಡ್ತಾ ಇರೋದು, ಜಿಗಿತಾ ಇವೆ. ಓ, ಇದೊಂದು ಅದ್ಭುತ ನೋಟ ನಿಜವಾಗ್ಲು. ನೋಡಿ, ಇದು ಒದಿಯಕ್ಕೆ ಬರ್ತಾ ಇದೆಯಾ ಮೇಟಿಂಗಿಗೆ ಬರ್ತಾ ಇದೆಯಾ ಗೊತ್ತಾಗ್ತಲ್ಲ. ಎಲ್ಲದನ್ನು ಗೂಡ್ಗೆ ಹಾಕ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಗೂಡು ಹಾಕ್ತಾರಾ ಅಥವಾ ಒಂದೇ ಕಡೆ ಇಟ್ಕೋತಾರ ಗೊತ್ತಿಲ್ಲ ನನಗೆ. ಎಲ್ಲ ಗೊರ್ರ ಅಂತ ಇವೆ. ಇಲ್ಲಿ ನೋಡ್ಬೋದು ನೀವು, ನೀರಿನ ಟಂಕಿಯನ್ನು ಇಡಲಾಗಿದೆ. ಇದರ ಮೂಲಕ ಎಲ್ಲ ಪ್ರಾಣಿಗಳಿಗೂ ನೀರು ಕೊಡಲಾಗುತ್ತೆ. ಮತ್ತು ಈ ಇನ್ಫ್ಲೇಟಬಲ್ ಟ್ಯೂಬ್ ಟ್ಯಾಂಕನ್ನು ಕೂಡ ಇಟ್ಟಿದ್ದಾರೆ. ತಾಯಿಯ ಗುಣದವಳು, ಮಕ್ಕಳನ್ನೆನೆದ ತಾಯಿಯೇ ಅವಳು. ಅಕ್ಕರೆಯ ಪ್ರೀತಿಯಲ್ಲಿ ನನ್ನಕ್ಕವಳು. ಸಕ್ಕರೆ ಪಾಕ ಕೂಲುವ ಗುಣದವಳು, ಅದರಲ್ಲೂ ಮಕ್ಕಳಂತೆ ಆಡುವವಳು. ಚಿಕ್ಕವರಿಗೂ ಅಣ್ಣ ಅನ್ನುವವಳಿವಳು. ಚೊಕ್ಕ ಮಾತಿನ ಚಿನ್ನದ ಮಗುವವಳು. ಅಚ್ಚಿನ ಪ್ರೀತಿಯಲ್ಲಿ ನೆಚ್ಚಿನವಳಿವಳು. ಹುಚ್ಚು ಪ್ರೀತಿಯಲ್ಲಿ ಬಲು ಹೆಚ್ಚಿನವಳು. ಹರಸುವೆ ನಾನಿವಳಿಗೆ ಹೆಚ್ಚೇನು ಹೇಳದೆ ಈ ಜನ್ಮದಿನದ ಶುಭಾಶಯಗಳು. ನೀವೇನು ನೋಡ್ತಾ ಇದ್ದೀರಾ, ಭಾಳ ಅಪರೂಪವಾದ ನೋಟ. ಇವತ್ತು ಬೆಳಗ್ಗೆ 6 ಗಂಟೆಗೆ ಜನನ ಹೊಂದಿರುವಂತಹ ಒಂಟೆ ಮರಿ ತಾಯಿ ಹತ್ರ ಇದೆ. ಕರಳು ಬಳ್ಳಿ ನೇತಾಡ್ತಾಯಿದೆ, ನೋಡ್ಬೋದು ನೀವು. ಅದಕ್ಕೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಅದೇ ನೋಡಿ, ಕೂತ್ಕೋತಾ ಇದೆ ಸುಸ್ತಾಗ್ಬಿಟ್ಟು. ಅದಕ್ಕೆ ಹಾಲು ಕುಡಿಬೇಕು ಅಂತ ಆಸೆ ಆಗ್ತಾಯಿದೆ. ಆದರೆ ಹಾಲು ಎಲ್ಲಿದೆ, ಕೆಚ್ಚಲೆಲ್ಲಿದೆ, ಎಲ್ಲಿಗೆ ಬಾಯಿ ಹಾಕಬೇಕು ಗೊತ್ತಾಗ್ತಾಯಿಲ್ಲ. ಇನ್ನೂ ಸಂಪೂರ್ಣವಾದ ದೃಷ್ಟಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಒಂಥರ ಒದ್ದಾಡ್ತಾ ಇದೆ. ಆ ಒಂದು ಈ ನೋಟ ಬಹಳ ಅಪರೂಪವಾದ ನೋಟ. ಈಗಷ್ಟೇ ಜನನಗೊಂಡಿರುವಂತಹ ಒಂಟೆಯ ಮರಿ ಮತ್ತು ಅದರ ತಾಯಿ ಹಾಲು ಕುಡಿಸ್ಬೇಕು ಅಂತ ಸಿದ್ಧವಾಗಿ ನಿಂತಿದೆ. ಬಟ್ ಮರಿಗೆ ಗೊತ್ತಾಗ್ತಲ್ಲ ಹೇಗೆ ಹಾಲನ್ನು ಸ್ವೀಕಾರ ಮಾಡಬೇಕು ಅಂತ. ಈ ಸೈಡು ಒಂಟೆಗಳೆಲ್ಲ ವಾಕಿಂಗ್ ಮುಗಿಸಿ ನೀರು ಕುಡ್ಕೊಂಡು ಬಂದು ಚಿಲ್ ಮಾಡ್ತಾಯಿವೆ. ಸಂಜೆ ಸೂರ್ಯಾಸ್ತ ಮುಗ್ದಿದೆ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಸೌದಿ ಅರೇಬಿಯಾದ ಸೌದಿ ಅರಬ್ ಮರುಭೂಮಿಯಲ್ಲಿ. ಆಹಾ, ಎಂಥ ಫೀಲಿಂಗು. ಸೌದಿ ಅರೇಬಿಯಾ ದೇಶದಲ್ಲಿ ನಿಮ್ಮ ಹತ್ರ ಎಷ್ಟು ಒಂಟೆ ಇದೆಯೋ ಅಷ್ಟು ಬೇಗ ಮದುವೆ ಆಗುತ್ತೆ. ನಿಮ್ಮ ಹತ್ರ ಎಷ್ಟು ಒಂಟೆ ಇದೆಯೋ ಅಷ್ಟು ಪ್ರೌಢಿಮೆ ಆ ಒಂದು ಕುಟುಂಬ ಫೀಲ್ ಮಾಡುತ್ತೆ. ಹೆಣ್ಣು ಕೂಡ ಅಥವಾ ಹೆಣ್ಣಿನ ಕುಟುಂಬ ಕೂಡ ನಿಮ್ಮ ಹತ್ರ ಎಷ್ಟು ಒಂಟೆ ಇದೆ, ಏನೇನೆಲ್ಲ ಇದೆ ಅಂತ ತಿಳ್ಕೊಂಡೇ ಕೊಡೋದು. ಅದಾದಮೇಲೆ ಹುಡುಗಿ ಮನೆಗೆ ಒಂದಿಷ್ಟು ವಧು ದಕ್ಷಿಣೆ ಕೊಡಬೇಕಾಗತ್ತೆ. ಹಣದ ರೂಪದಲ್ಲಿ, ಒಂಟೆಯ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ. ಆವಾಗಲೇ ಮದುವೆ ಸಾಧ್ಯ. ಈಗ ಇವ್ರು ಯಾವ ರೇಂಜಲ್ಲಿ ಇರ್ತಾರೋ ಅದೇ ರೇಂಜ್ ಹುಡುಗಿನೇ ಹುಡುಕೋದು ಇವರು. ಈಗ ಇವರು ಒಂದು 50 ಒಂಟೆ ಅಥವಾ 20 ಒಂಟೆ, 10 ಒಂಟೆ, 100 ಒಂಟೆ, ಅವ್ರವ್ರ ಕೆಪಾಸಿಟಿ ಆ ಥರ ಕೊಟ್ಟಷ್ಟು ಅದೇ ಲೆವೆಲ್ನ ಫ್ಯಾಮಿಲಿ ಆ ಸೈಡ್ ಕೂಡ ಸಿಗುತ್ತೆ. ಆ ರೀತಿ ಮ್ಯಾಚ್ ಮಾಡ್ತಾರೆ. ಇನ್ನು ಸಾಕಷ್ಟು ಆಫ್ರಿಕನ್ ದೇಶದಲ್ಲೂ ಕೂಡ ಇದೇ ರೀತಿಯ ಅಭ್ಯಾಸಗಳನ್ನು ನಾವು ನೋಡ್ಬೋದು. ಭಾಳ ಡಿಫ್ರೆಂಟ್ ಕಲ್ಚರು. ಈಗ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಚಂದ್ರ ಮೇಲೆ, ಇಲ್ಲಿ ಟೆಂಟು, ಇಲ್ಲಿ ನಮ್ಮ ಕಾರ್ಪೆಟ್ಟು.
ಮಗ ಹೋಗ್ಬಿಟ್ಟು ಒಂಟೆ ಹಾಲನ್ನ ತರಕ್ಕೆ ಹೋದ, ಇಷ್ಟೊತ್ತಾದ್ಮೇಲೆ ವಾಪಸ್ ಬಂದ. ಎಷ್ಟು ಲೀಟ್ರ್ ತಂದೋ ಗೊತ್ತಿಲ್ಲ. ಹಾಲು ತಂದ್ರು ನೋಡಿ ಅಹಮದ್. ಆಹಾ, ಒಂಟೆ ಹಾಲು. ಆಹಾ, ಒಂಟೆ ಹಾಲು ಕುಡಿಯೋ ಅದೃಷ್ಟ ಇದೆಯಲ್ಲ, ನೊರೆ ಹಾಲು. ಅದು ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ಲೋ, ನಮಗೆ ಸಿಗ್ತದೆ ನೋಡಿ. ಇಲ್ಲಿ ಹೆಂಗಿದೆ ನೊರೆ ಹಾಲು. ಆಹಾ, ನಾನು ಬೇಗ ಕುಡಿದ್ಬಿಡ್ತೀನಿ, ಯಾಕೆಂದರೆ ತುಂಬ ಹೊತ್ತು ಇಟ್ಟರೆ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆಗಿಬಿಡುತ್ತೆ. ತಕ್ಷಣ ಕುಡಿಬೇಕು. ನೊರೆನ ಮೀಸೆ ಮಾಡ್ಕೊಳ್ಳೋದು. ನೆನ್ನೆ ಕುಡಿದಂತಹ ಒಂಟೆ ಹಾಲು ಸಿಹಿ ಇತ್ತು. ಇದು ಸ್ವಲ್ಪ ಉಪ್ಪು, ಅಂದರೆ ತುಂಬ ಇಲ್ಲ, ಚೂರು ಉಪ್ಪು ಅನ್ನಿಸ್ತಾ ಇದೆ. ಯಾಕೆಂದರೆ ಒಂಟೆ ಹಾಲು ಸ್ವಲ್ಪ ಉಪ್ಪಿರುತ್ತೆ ಅಂತ ಕೇಳ್ಪಟ್ಟಿದ್ದೆ. ನೆನ್ನೆ ಕುಡಿದಿದ್ದು ಸ್ವಲ್ಪನೂ ಗೊತ್ತಾಗಲಿಲ್ಲ. ಇವತ್ತು ಕುಡಿದಿದ್ದು ಸ್ವಲ್ಪ ಉಪ್ಪಿನ ಅಂಶ ಇದೆ, ಬಟ್ ಚೆನ್ನಾಗಿದೆ. ಎಲ್ಲ ಕುಡಿತಾ ಇದ್ದೀವಿ ಒಂಟೆ ಹಾಲು. ರಾಮ್ ರಾಮ್. ಹೆಂಗನ್ನಿಸ್ತು ಗಲ್ಫ್ ಕನ್ನಡಿಗ? ಸೂಪರ್. ನಾನು ಇಷ್ಟು ವರ್ಷ ಆಯ್ತು ಫಸ್ಟ್ ಟೈಮ್ ನಿಮ್ ಜೊತೆ ಕುಡಿತಾ ಇರೋದು. ವೆರಿ ಗುಡ್. ಇದು ಸಾಯ ಗಂಟ ನೆನಪಿರುತ್ತೆ. 8 ವರ್ಷ ಆದ್ರೂ ಒಂಟೆ ಹಾಲು ಕುಡಿದಿರ್ಲಿಲ್ಲ. ನಾಳೆ ಬೆಳಗ್ಗೆ ಒಂಟೆ ಹತ್ರ ಅನ್ಬಾರ್ದು, ಬೆಳಗ್ಗೆ ಎದ್ಬಿಟ್ಟು. ಈ ಒಂಟೆ ಹಾಲು ಇದೆಯಲ್ಲ, ಒಂಟೆ ಹಾಲನ್ನ ಕುಡಿದ್ರೆ ಸೆಕ್ಸ್ ಲೈಫಲ್ಲಿ ಮನುಷ್ಯ ಕುದುರೆ ಆಗ್ಬಿಡ್ತಾರಂತೆ, ಫುಲ್ ಸ್ಟ್ರಾಂಗು. ಅದಕ್ಕೋಸ್ಕರ ಇವ್ರುಗಳೆಲ್ಲ ಭಯಾನಕ ಕುಡಿತಾರಂತೆ. ಅಂದರೆ ಅದು ಹೇಳ್ತಾರೆ, ಎಲ್ಲ ಹಾಲಿಗೂ ಹೇಳ್ತಾರೆ. ಯಾಕಂದರೆ ರಾಸಾಯನಿಕ, ಅಂದರೆ ಪ್ರತಿಯೊಂದು ಹಾಲು ಕೂಡ, ಹಸುವಿನ ಹಾಲು ಕೂಡ ಒಂದು ರೀತಿಯ ರಸಾಯನ. ನೀವು ಆಯುರ್ವೇದದಲ್ಲಿ ಅರ್ಥ ಮಾಡಿಕೊಂಡ್ರೆ ಚ್ಯವನ್ಪ್ರಾಶ್ ತಿಂದಮೇಲೂ ಕೂಡ ಹಾಲನ್ನು ಒಂದು ಗ್ಲಾಸ್ ಕುಡೀರಿ ಅಂತ ಹೇಳ್ತಾರೆ. ಯಾಕಂದರೆ ಹಾಲಿನಲ್ಲಿ ಅಷ್ಟು ಅಮೃತದಷ್ಟು ಸತ್ವಾಂಶಗಳಿದೆ. ಆ ರೀತಿ ಹೇಳ್ತಾರೆ, ಅದಷ್ಟೇ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಬನ್ನಿ ಸರ್ವ್ ಮಾಡ್ತೀನಿ ನಿಮಗೆ. ಎಂಥ ಅದ್ಭುತ ಅಮೋಘವಾದ ದಿಸಾರಿ. ಆಹಾ, ಹಳ್ಳಿ ಜೀವನ, ಕ್ಯಾಮಲ್ನ ಹಾಲು, ಹಾಗೆ ಡೆಸರ್ಟು, ಮರುಭೂಮಿ. ಫಸ್ಟ್ ಟೈಮು ಆ ಡೆಸರ್ಟ್ ಒಳಗೆ ಹೋಗಿದ್ದು, ಆ ಎಕ್ಸ್ಪೀರಿಯನ್ಸು ಎಲ್ಲದಕ್ಕೂ ಕಾರಣ ನಮ್ಮ ಪ್ರೀತಿಯ ಅಹಮದ್ ಬಾಯ್. ತಾಲಿ ಬಜಾವ್. ಹಾಗೆ ನನ್ನ ಪ್ರೀತಿಯ ಹೆಮ್ಮೆಯ ಕನ್ನಡಿಗರು. ಆಹಾ, ಎಷ್ಟು ಸಪೋರ್ಟ್ ಮಾಡಿದ್ರು, ಎಷ್ಟು ಪ್ರೀತಿ ಕೊಟ್ಟರು. ಇವೆಲ್ಲ ನೋಡಿ, ವಿಶ್ವದ ಮೂಲೆ ಮೂಲೆಯಿಂದ ಇಷ್ಟೆಲ್ಲ ಒಳ್ಳೆ ವಿಷಯಗಳು ನಿಮಗೆ ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಕನ್ನಡಿಗರ ಸಪೋರ್ಟು. ಹಾಗೆ ಪ್ರತಿಯೊಂದು ದೇಶದಲ್ಲೂ ಅಲ್ಲಿಯ ಲೋಕಲ್ ಜನರ ಸಪೋರ್ಟು ಬಹಳ ಮುಖ್ಯ. ಅದಕ್ಕೆ ಹೇಳೋದು, ದೋಸ್ತಿ, ಫ್ರೆಂಡ್ಶಿಪ್ಪು, ಸ್ನೇಹ ಬಹಳ ಬಹಳ ಮುಖ್ಯ. ಪ್ರೀತಿಯ ಧನ್ಯವಾದಗಳು, ಅನಂತ ವಂದನೆಗಳು ನನ್ನ ಪ್ರೀತಿಯ ಅಹಮದ್ಗೆ. ಚಿಕ್ಕ ಹುಡುಗ ಆದರೂ ಎಷ್ಟು ಮೆಚೂರಿಟಿಯಿಂದ ಇವತ್ತು ನಮ್ಮೆಲ್ಲರನ್ನು ನೋಡ್ಕೊಂಡ, ಆತಿಥ್ಯ ಕೊಟ್ಟ ಅನ್ನೋದಕ್ಕೆ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಹಬೀಬಿ. ಸೊ ಗಿವ್ ಅಸ್ ಅ ಹಗ್. ಇವರ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ, ಇವರ ಫ್ಯಾಮಿಲಿಗೆ ಒಳ್ಳೇದಾಗಲಿ, ಇವನ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ಸೊ ನಮ್ಮ ಇಡೀ ಕರ್ನಾಟಕ ಜನತೆಯಿಂದ ಅಹಮದ್ಗೆ ಧನ್ಯವಾದ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಮತ್ತೆ ಸಿಗೋಣ ಮುಂದಿನ ಸೂಪರ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ, ಛಾವ್ ಛಾವ್.